Welcome back to my channel Saraswati Classes Belagavi. I am your professor S.B. Nagaraj, trainer of spoken English, English grammar and personality development. Friends, I would like to teach you basic English through Kannada. ಸ್ನೇಹಿತರೆ, ನಾನು ನಿಮ್ಮ ಪ್ರೊಫೆಸರ್ S.B. ನಾಗರಾಜ್. ಬೇಸಿಕ್ ಇಂಗ್ಲೀಷನ್ನು ಕನ್ನಡ ಭಾಷೆ ಮುಖಾಂತರ ನಿಮಗೆ ಕಲಿಸ್ಕೊಡ್ಲಿಕ್ಕೆ ನಾನು ಪ್ರಯತ್ನಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒನ್ಸ್, ಟ್ವೈಸ್, ಥ್ರೈಸ್, ಆಲ್ವೇಸ್ ಈ ಥರದ ಶಬ್ದಗಳನ್ನು ಯಾವ ರೀತಿಯಾಗಿ ನಮ್ಮ ವಾಕ್ಯದಲ್ಲಿ ಉಪಯೋಗಿಸೋದು ಅನ್ನೋದನ್ನು ನೋಡೋಣ. ಈಗ ಒನ್ಸ್ ಅಂದರೆ ಏನು? ಒಂದ್ಸಲ. ಐ ಹ್ಯಾಡ್ ಗಾನ್ ಟು ಡೆಲ್ಲಿ ಒನ್ಸ್. ನಾನು ಡೆಲ್ಲಿಗೆ ಒಂದ್ಸಲ ಹೋಗಿದ್ದೆ. ಐ ಸಾ ತಾಜ್ ಮಹಲ್ ಒನ್ಸ್. ನಾನು ಒಂದ್ಸಲ ತಾಜ್ ಮಹಲನ್ನು ನೋಡಿದೆ. ಹಿ ಹ್ಯಾಡ್ ಕಮ್ ಟು ಮೈ ಹೌಸ್ ಒನ್ಸ್. ಅವನು ಒಂದ್ಸಲ ಮನೆಗೆ ಬಂದಿದ್ದ. ಒನ್ಸ್ ಅಪಾನ್ ಎ ಟೈಮ್, ಒಂದಾನೊಂದು ಕಾಲದಲ್ಲಿ. ಈ ರೀತಿಯಾಗಿ ಒನ್ಸನ್ನು ನಿಮ್ಮ ಹಲವಾರು ವಾಕ್ಯಗಳಲ್ಲಿ ನೀವು ಬಳಸ್ಬೋದು. ಅದೇ ರೀತಿಯಾಗಿ ಟ್ವೈಸ್. ಟ್ವೈಸ್ ಅಂದರೆ ಏನು? ಎರಡು ಸಲ ಅಥವಾ ಎರಡು ಬಾರಿ. ಐ ಟೋಲ್ಡ್ ಹಿಮ್ ಟ್ವೈಸ್. ಅವನಿಗೆ ನಾನು ಎರಡು ಸಲ ಹೇಳಿದೆ. ಐ ಸಾ ಗೋಳಗುಮ್ಮಟ್ ಟ್ವೈಸ್. ನಾನು ಗೋಳಗುಮ್ಮಟನ್ನು ಎರಡು ಸಲ ನೋಡಿದೆ. ಐ ಹ್ಯಾಡ್ ಗಾನ್ ಟು ಮುಂಬೈ ಟ್ವೈಸ್. ನಾನು ಮುಂಬೈಗೆ ಎರಡು ಸಲ ಹೋಗಿದ್ದೆ. He played the game twice. ಅವನು ಈ ಆಟವನ್ನು ಎರಡು ಸಲ ಆಡಿದ. ಈ ರೀತಿಯಾಗಿ ನೀವು ಟ್ವೈಸನ್ನು ನಿಮ್ಮ ವಾಕ್ಯಗಳಲ್ಲಿ ಬಳಸ್ಬೋದು. ಅದೇ ರೀತಿಯಾಗಿ ಥ್ರೈಸ್. ಥ್ರೈಸ್ ಅಂದರೆ ಏನು? ಮೂರು ಸಲ ಅಥವಾ ಮೂರು ಬಾರಿ ಅಂತ. ಐ ಹ್ಯಾಡ್ ಗಾನ್ ಟು ಡೆಲ್ಲಿ ಥ್ರೈಸ್. ನಾನು ಡೆಲ್ಲಿಗೆ ಮೂರು ಸಲ ಹೋಗಿದ್ದೆ. ಐ ಹ್ಯಾಡ್ ಗಾನ್ ಟು ಆಗ್ರಾ ಥ್ರೈಸ್. ನಾನು ಆಗ್ರಾಕ್ಕೆ ಮೂರು ಸಲ ಹೋಗಿದ್ದೆ. ದ ಪ್ರಿನ್ಸಿಪಲ್ ವಾರ್ನ್ಡ್ ಹಿಮ್ ಥ್ರೈಸ್. ಪ್ರಾಚಾರ್ಯರು ಅವನಿಗೆ ಮೂರು ಸಲ ವಾರ್ನಿಂಗನ್ನು ಕೊಟ್ಟರು. He read the topic thrice. ಆ ಟಾಪಿಕನ್ನು ಅವನು ಮೂರು ಸಲ ಓದಿದ. ಈ ರೀತಿಯಾಗಿ ಥ್ರೈಸನ್ನು ಕೂಡ ನಿಮ್ಮ ವಾಕ್ಯದಲ್ಲಿ ಉಪಯೋಗಿಸ್ಬೋದು. ಸ್ನೇಹಿತರೆ, ಅದೇ ರೀತಿಯಾಗಿ ಆಲ್ವೇಸ್. ಮಹಾತ್ಮ ಗಾಂಧೀಜಿ ಆಲ್ವೇಸ್ ಸ್ಪೋಕ್ ಟ್ರೂತ್. ಮಹಾತ್ಮ ಗಾಂಧೀಜಿಯವರು ಯಾವಾಗಲೂ
ಸತ್ಯವನ್ನೇ ಮಾತನಾಡಿದರು. He always goes to office in time. ಅವನು ಯಾವಾಗಲೂ ಆಫೀಸಿಗೆ ಸರಿಯಾದ ಸಮಯಕ್ಕೆ ಹೋಗ್ತಾನೆ. She prepares the food always at a right time. ಅವಳು ಸರಿಯಾದ ಸಮಯಕ್ಕೆ ಅಡುಗೆಯನ್ನು ಯಾವಾಗಲೂ ಮಾಡ್ತಾಳೆ. He always studies hard. ಅವನು ಯಾವಾಗಲೂ ಕಠಿಣ ಪರಿಶ್ರಮದಿಂದ ಅಭ್ಯಾಸವನ್ನು ಮಾಡ್ತಾನೆ. ಸ್ನೇಹಿತರೆ, ಈ ರೀತಿಯಾಗಿ ಒನ್ಸ್, ಟ್ವೈಸ್, ಥ್ರೈಸ್, ಆಲ್ವೇಸ್ ಈ ಶಬ್ದಗಳನ್ನು ನಿಮ್ಮ ವಾಕ್ಯಗಳಲ್ಲಿ ಉಪಯೋಗಿಸ್ಬೋದು. ಇವುಗಳಿಗೆ ಅಡ್ವರ್ಬ್ ಆಫ್ ನಂಬರ್, ಸಂಖ್ಯಾವಾಚಕ ಕ್ರಿಯಾವಿಶೇಷಣಗಳು ಅಂತ ಹೇಳ್ತಾರೆ. ಇವುಗಳಿಗೆ ಅಡ್ವರ್ಬ್ ಆಫ್ ನಂಬರ್, ಸಂಖ್ಯಾವಾಚಕ ಕ್ರಿಯಾವಿಶೇಷಣಗಳು ಅಂತ ಹೇಳ್ತಾರೆ. ಸ್ನೇಹಿತರೆ, ಈ ರೀತಿಯಾಗಿ ಈ ಶಬ್ದಗಳನ್ನು ನಮ್ಮ ವಾಕ್ಯದಲ್ಲಿ ಬಳಸುವಾಗ ನೀವು ಈಜು, ಹ್ಯಾಜು ಈ ಥರ ಹೆಲ್ಪಿಂಗ್ ವರ್ಬ್ಗಳನ್ನು ಉಪಯೋಗಿಸ್ತೀರಿ. ಇನ್ನೂ ಹಲವಾರು ಶಬ್ದಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸಿ ನೀವು ವಾಕ್ಯಗಳನ್ನು ಮಾಡ್ತೀರಿ. ನಾವು ಹೇಗೆ ಮಾಡೋದು ಅಂಥೇಳಿ ಯಾರೂ ಚಿಂತೆ ಮಾಡಲಿಕ್ಕೆ ಹೋಗ್ಬೇಡ್ರಿ. ಅವುಗಳನ್ನು ನನ್ನ ಮುಂದಿನ ವಿಡಿಯೋಗಳಲ್ಲಿ ಈಜು, ಹ್ಯಾಜು, ವಾಜ್, ವೇರ್, ಡಸ್, ಡಿಡ್ ಈ ಥರದ ಎಲ್ಲ ಕ್ಯಾನ್, ಕುಡ್, ಶುಡ್, ಮೈಟ್ ಈ ಎಲ್ಲ ಆಕ್ಸಿಲರೀಸ್ ಅಂದರೆ ಹೆಲ್ಪಿಂಗ್ ವರ್ಬ್ಗಳನ್ನು ಯಾವ ರೀತಿಯಾಗಿ ಉಪಯೋಗಿಸಬೇಕು ಅನ್ನೋದನ್ನು ನಾನು ಸಾಕಷ್ಟು ವಿವರವಾಗಿ ನಿಮಗೆ ಕಲಿಸ್ಕೊಡ್ತಾ ಇದ್ದೀನಿ. ಅದರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಈಗ ನಾನು ಕಲಿಸಿದ ಈ ವಾಕ್ಯಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸೋದನ್ನು ಪ್ರಾರಂಭ ಮಾಡಿಬಿಡಿ. ನೀವು ಅಲ್ಲಿಯವರೆಗೆ ಕಾಯ್ತಾ ಕೊಡಬೇಕಾಗಿಲ್ಲ. ನಿಮಗೆ ಯಾವ ರೀತಿಯಾಗಿ ಇರೋ ವಾಕ್ಯಗಳನ್ನು ಮಾಡಬೇಕು ಅನ್ನೋದನ್ನು ನಾನು ಹೇಳಿಕೊಟ್ಟಿದ್ದೇನೆ, ಕೆಲವೊಂದು ಉದಾಹರಣೆಗಳನ್ನು ಹೇಳಿದ್ದೇನೆ. ಅದೇ ಥರ ನೀವು ಕೂಡ ಈ ಶಬ್ದಗಳನ್ನು ನಿಮ್ಮ ವಾಕ್ಯಗಳಲ್ಲಿ ಉಪಯೋಗಿಸೋದನ್ನು ಪ್ರಾರಂಭ ಮಾಡಿಬಿಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಇವುಗಳನ್ನು ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತು ಇಲ್ಲಿವರೆಗೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಯಾಕಂತಂದರೆ ಸ್ನೇಹಿತರೆ, ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾವು ಇದೇ ರೀತಿಯಾಗಿ ಮುಂದುವರಲಿಕ್ಕಾಗ್ತದೆ. ಈ ರೀತಿಯಾಗಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕಾಗ್ತದೆ. ನಿಮಗೆ ಏನಾದರೂ ತಿಳಿಸೋದಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿಯಾಗಿ ನಾವು ನಡೆಸುವಂಥ ಲೈವ್ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸನ್ನು ನೀವು ಜಾಯಿನ್ ಮಾಡ್ಬೋದು. ಅಥವಾ ನಿಮ್ಮ ಹತ್ತಿರದ ಪುಸ್ತಕದ ಅಂಗಡಿಗಳಲ್ಲಿ ನಾನು ಇಂಗ್ಲೀಷ್ ಕಲಿಯಲು ಬರೆದಿರುವಂಥ ಪುಸ್ತಕಗಳು ಸಿಗ್ತವೆ. ಅವುಗಳನ್ನು ನೀವು ಖರೀದಿ ಮಾಡಿ ಇಂಗ್ಲೀಷನ್ನು ಕಲಿತುಕೊಳ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ನಿಮಗೆ ಪುನಃ ಸಿಗ್ತೀನಿ. ನಮಸ್ಕಾರ.